ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ಇದು ಬಿಟ್ಪಿಕ್ಸೆಲ್ಲು. ಬಿಟ್ಪಿಕ್ಸೆಲ್ಲು ಇಷ್ಟು ದಿನ ಒಂದು ಮುಖ್ಯ ವಿಚಾರ ಇದು ನಿಮ್ಮೊಂದಿಗೆ ನಾನು ನಿಮಗೆ ಶೇರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಇನ್ನೂ ಯಾರೆಲ್ಲ ಬಿಟ್ಪಿಕ್ಸೆಲ್ ಡೌನ್ಲೋಡ್ ಮಾಡ್ಕೊಂಡಿಲ್ವೋ, ಮೈನಿಂಗ್ ಸ್ಟಾರ್ಟ್ ಮಾಡಿಲ್ವೋ ಅಂಥವರು ತಕ್ಷಣವೇ ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಡ್ತೀನಿ, ಯಾವ ರೀತಿ ಮತ್ತು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ವಿಡಿಯೋನು ಅದರಲ್ಲಿ ಪಿನ್ ಮಾಡ್ತೀನಿ. ಮತ್ತು ವಾಟ್ಸಪ್ ಗ್ರೂಪ್ದು ಪಿನ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ ಅಂಥವ್ರು ಬಂದು ತಕ್ಷಣವೇ ಜಾಯ್ನ್ ಆಗಿ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಮತ್ತು ಇಂಟರ್ಲಿಂಕ್ ಲ್ಯಾಬ್ ಅದ್ರ ಬಗ್ಗೆ ದಿನನಿತ್ಯ ವಿಡಿಯೋಗಳು ಬರ್ತಾಯಿರ್ತವೆ. ಹಾಗಾಗಿ ಎಲ್ಲರೂ ಬಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ನಾನು ರೆಫರಲ್ ಕೋಡ್ ಕೊಡ್ತೀನಿ ಬಿಟ್ಪಿಕ್ಸೆಲ್ದು. ಆ ರೆಫರಲ್ ಕೋಡ್ ಮುಖಾಂತರ ನೀವು ಜಾಯ್ನ್ ಆಗಿ ನಿಮಗೆ ಏನು ಮೈನಿಂಗ್ ರೇಟು ಪವರ್ ಜಾಸ್ತಿ ಆಗುತ್ತೆ, ಮೈನಿಂಗ್ ಪರ್ ಅವರ್ಗೆ ಜಾಸ್ತಿ ಆಗುತ್ತೆ ನನ್ನ ರೆಫರಲ್ ಕೋಡು ನೀವು ಬಳಸ್ಕೊಂಡ್ರೆ. ಹಾಗಾಗಿ ನಾನು ರೆಫರಲ್ ಕೋಡ್ ಮುಖಾಂತರನೇ ಮಾಡ್ಕೊಳ್ಳಿ. ಇನ್ನೂ ಒಂದು ಸರಿ ಹೇಳ್ತಾಯಿದ್ದೀನಿ, ಇದು 24 ಗಂಟೆಗೆ ಒಂದು ಸರಿ ಕ್ಲಿಕ್ ಮಾಡೋದಷ್ಟೇ. ಇದು ಬಿ ಎನ್ ಬಿ ಕಾಯಿನ್ನು ಎಕ್ಸಾಂಪಲ್ಲು 2017ರಲ್ಲಿ ಲಾಂಚ್ ಆಗಿತ್ತು. ಅದು ಕೇವಲ 10 ದಿನಗಳಲ್ಲಿ 9 ರೂಪಾಯಿ 8 ರೂಪಾಯಿ ಇತ್ತು. ಇವತ್ತು ಅದರ ಪ್ರೈಸು ನಿಯರ್ಲಿ 1 ಲ್ಯಾಕ್ ಇದೆ. ಆ ಥರ 8 ವರ್ಷಕ್ಕೆ 1 ಲ್ಯಾಕ್ ಆಗಿದೆ. ಇದು ಅಷ್ಟೇ, ಇದು ಸ್ಟಾರ್ಟಿಂಗ್ ಪ್ರೈಸೇ ನಾನು ತಿಳಿದ ಮಟ್ಟಕ್ಕೆ ಒಂದು $5 to $10 ಇರ್ಬೋದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಎಲ್ಲರೂ ಇದನ್ನು ಮಿಸ್ ಮಾಡ್ಕೋಬೇಡಿ. ಈಗಾಗಲೇ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಮೈನಿಂಗ್ ಮಾಡ್ತಾಯಿದ್ದೀರೋ ಅಂಥವರು ಇವಾಗ ಏನು ಮಾಡಬೇಕಂತಂದರೆ, ಇವಾಗಿರೋ ಹಳೆ ವರ್ಷನ್ನ ಡಿಲೀಟ್ ಮಾಡಿಕೊಂಡು, ಅಂದರೆ ಇಟ್ಕೊಳ್ಳಿ ಫಸ್ಟು. ಇವಾಗ ಯಾವ ರೀತಿ ನಾನು ಹೊಸ ವರ್ಷನ್ ಮತ್ತು ಬಿಟ್ಪಿಕ್ಸೆಲ್ ರಿಮೂವ್ ಮಾಡಿದರು ಪ್ಲೇಸ್ಟೋರಲ್ಲಿ, ಯಾಕಂದರೆ ಅದನ್ನು ಅಪ್ಡೇಟ್ ಮಾಡ್ತಾಯಿದ್ರು. ಅಪ್ಡೇಟ್ ಮಾಡಿ ಹೊಸ ವರ್ಷ ತಗೊಬಂದಿದ್ದಾರೆ. ಹಾಗಾಗಿ 1-2 ತಿಂಗಳೇನೋ ರಿಮೂವ್ ಆಗಿತ್ತು. ಇವಾಗ ಮತ್ತೆ ಅದನ್ನು ಇದು ಪ್ಲೇಸ್ಟೋರ್ಗೆ ಆ್ಯಡ್ ಮಾಡಿದ್ದಾರೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಸೇಮ್ ಫ್ಯೂಚರ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಬಿಟ್ಪಿಕ್ಸೆಲ್ ಇಷ್ಟು ದಿವಸ ಯಾರೆಲ್ಲ ಮೈನಿಂಗ್ ಮಾಡ್ತಾಯಿದ್ರು ಅವರು ಕೂಡಲೇ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸೇಮ್ ನೀವು ಅವತ್ತು ಏನು ಇಮೇಲ್ ID ಕೊಟ್ಟಿರ್ತೀರೋ ಮತ್ತು ಏನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಆ ಪಾಸ್ವರ್ಡ್ ಮುಖಾಂತರನೇ ನೀವು ಕೊಟ್ಕೊಂಡು ಓಪನ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೇನು ನಿಮ್ಮ ಕಾಯಿನ್ಸ್ ಏನೆಲ್ಲ ಇಲ್ಲಿವರೆಗೂ ಅರ್ನಿಂಗ್ ಮಾಡ್ಕೊಂಡಿದ್ದೀರೋ ಅವೆಲ್ಲ ಹಾಗೇ ಇರ್ತವೆ, ಅವೇನು ಎಲ್ಲೂ ಹೋಗಿರಲ್ಲ. ಹಾಗಾಗಿ ಇವಾಗ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಮಾಡ್ಕೊಳ್ಳಿ. ಮತ್ತು ಹೊಸದಾಗಿ ಯಾರೆಲ್ಲ ಇನ್ನೂ ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿಲ್ಲ ಅಂಥವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಏನು ಹಳೆ ಒಂದು ಕ್ರಿಯೇಟ್ ಮಾಡಿಕೊಡೋದು ಒಂದು ವಿಡಿಯೋ ಇದೆ. ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಮೈನಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪಿನ್ ಹಾಕಿರ್ತೀನಿ, ಮತ್ತು ಆ ವಿಡಿಯೋ ಲಿಂಕ್ ಪಿನ್ ಹಾಕಿರ್ತೀನಿ. ಮತ್ತು ವಾಟ್ಸಪ್ ಗ್ರೂಪು ಕಂಪಲ್ಸರಿ ಬಂದು ಕಡ್ಡಾಯವಾಗಿ ಎಲ್ಲರೂ ಜಾಯಿನ್ ಆಗಿ. ಇದು ದೊಡ್ಡ ಪ್ರಾಜೆಕ್ಟ್ ಇದು ಓನ್ ಎಕೋಸಿಸ್ಟಮು ಮತ್ತು ಇದ್ರದ್ದೇ ಆದಂಥ ಎಕ್ಸ್ಚೇಂಜು ಎಲ್ಲ ಇದೆ. ನಿಮ್ಗೆ ಅದು ನಿಮ್ಮ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಮೇ ಬಿ ಎಲ್ಲ ಆಲ್ಮೋಸ್ಟ್ ನಾನೆಲ್ಲ ಮಾಡ್ತಾಯಿರೋ ಎಲ್ಲ ಆಲ್ಮೋಸ್ಟ್ ಏನು ಕ್ರಿಪ್ಟೋ ಫ್ರೀ ಮೈನಿಂಗು ಎಲ್ಲ ಆಲ್ಮೋಸ್ಟ್ 2026ರಲ್ಲಿ ಖಂಡಿತ ಎಲ್ಲ ಲೀಸ್ಟಿಂಗ್ ಆಗ್ತವೆ. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಯಾವ ರೀತಿ ಇದನ್ನು ನಾವು ಏನು ಈಗಾಗಲೇ ಮೈನಿಂಗ್ ಮಾಡ್ತಾಯಿರೋರಿಗೆ ಯಾವ ರೀತಿ ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಮತ್ತು ನಾವು ಅದನ್ನು ಲಾಗಿನ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಗೂಗಲ್ ಪ್ಲೇಸ್ಟೋರ್ಗೆ ಬಂದು ಸರ್ಚ್ ಬಾರ್ ಮೇಲೆ ಬಿಟ್ಪಿಕ್ಸೆಲ್ ನೆಟ್ವರ್ಕ್ ಅಂತ ಟೈಪ್ ಮಾಡಿ. ಇಲ್ಲಿ ಬಿಟ್ಪಿಕ್ಸೆಲ್ ನೆಟ್ವರ್ಕ್ ಅಂತ ಹೊಸ ಆಪ್ಷನ್ ಬಂದಿದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಥರ ಡೌನ್ಲೋಡ್ ಆದ ನಂತರ ಓಪನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಇಫ್ ಯು ಆಲ್ರೆಡಿ ಹ್ಯಾವ್ ಎ ಅಕೌಂಟ್ ಅಂತ ಇದೆಯಲ್ಲ, ಇದು ಏನು ಆಲ್ರೆಡಿ ಮೈನಿಂಗ್ ಮಾಡ್ತಿರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಇಲ್ಲಿ ಲಾಗಿನ್ ಅಂತ ಲಾಗಿನ್ ಮಾಡಿ, ಮತ್ತು ಲಾಗಿನ್ ವಿತ್ ಇಮೇಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಎಂಟರ್ ಯುವರ್ ಇಮೇಲ್ ಅಂತ ಬರುತ್ತೆ, ಮತ್ತು ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಮತ್ತು ಇಲ್ಲಿ ನಿಮ್ಮ ಪಾಸ್ವರ್ಡ್ ಕೊಡಿ. ಪಾಸ್ವರ್ಡ್ ಕೊಟ್ಟು ಪಾಸ್ವರ್ಡ್ ಅದೇ ಆಲ್ರೆಡಿ ಇದೆಯಲ್ಲ ಪಾಸ್ವರ್ಡ್ ಕೊಡಿ. ಓಕೆ ಕೊಟ್ಟು ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ನಂತರ ಲಾಗಿನ್ ಅಂತ ಕೇಳುತ್ತೆ. ಲಾಗಿನ್ಗೆ ಹೋಗಿ. ಎಲ್ಲರಿಗೆ ಏನು
ಟ್ರಾಫಿಕ್ಕು ಮತ್ತು ಏನು ಬಸ್ಸು ಸೆಲೆಕ್ಷನ್ ಮಾಡೋಕ್ಕೂ ಅಂತ ಬರುತ್ತೆ, ಸೆಲೆಕ್ಷನ್ ಮಾಡ್ಕೋಬೇಕು ಕೆಲವರಿಗೆ. ಈ ಥರ ಇಂಟರ್ಫೇಸ್ ಆಗುತ್ತೆ ಮತ್ತು ಓಪನ್ ಆಗುತ್ತೆ. ನಮ್ಮದು ಇಲ್ಲಿ ಏರೋಪ್ಲೇನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋದಷ್ಟೇ. ಕ್ಲಿಕ್ ಮಾಡಿದ್ರೆ ಮೈನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಹೊಸಬ್ರು ಜಾಯ್ನ್ ಆಗಬೇಕಂದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೊಸಬ್ರು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ವಿಡಿಯೋ ಇದೆ ಆಲ್ರೆಡಿ, ಅಲ್ಲಿ ಪಿನ್ ಮಾಡ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನೋಡಿಕೊಂಡು ನಾನು ರೆಫರಲ್ ಕೋಡ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಹೋಗಿ ನೀವು ಕ್ರಿಯೇಟ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.